ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಯಾರು ಗೊತ್ತಾ? ಗೊತ್ತಿಲ್ವಾ? ಅವನು ಯಾರು ಗೊತ್ತಾ? ಅದು ಗೊತ್ತಿಲ್ವಾ? ನಾನು ಯಾರು ಗೊತ್ತಾ, ಅವನು ಯಾರು ಗೊತ್ತಾ ಅಂತ ಹೇಳೋದ್ರಲ್ಲೇ ಕಳೆದೋಯ್ತು ನೋಡಿ ಕಲಿಯುಗ. ಸತ್ಯ ಏನಪ್ಪಾ ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ ರೀ. ಹಾಗೇನಾದ್ರೂ ಗೊತ್ತಾಗ್ಬೇಕಾದ್ರೆ ಅಭಿವೃದ್ಧಿಯ ಹೊಳೆನೆ ಹರಿಸಬೇಕು ಅಂದಾಗ ಮಾತ್ರ ನಾವು ಮಾಡಿದ್ದು ಉಳಿಯುತ್ತೆ ಅಂತಾರಲ್ಲ, ಹಾಗೆ ಹನಿಯಂತೆ ಹುಟ್ಟಿ ಜನರ ಮನಸ್ಸಿನಲ್ಲಿ ಅಭಿಮಾನದ ಹೊಳೆ ಹರಿಸಿದ ಒಬ್ಬ ಧೀಮಂತ ರಾಜಕೀಯ ನಾಯಕನ ಜರ್ನಿಯನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ. ಅಯ್ಯೋ, ನಾನು ನೋಡಿ ಪರಿಚಯ ಮಾಡಿಸೋ ಕ್ಯಾರೆಕ್ಟರ್ ಇದು. ಪರಿಚಯ ಮಾಡಿಸಲ್ಲ, ಗೊಮ್ಮಟದಷ್ಟು ಗೊತ್ತಿಲ್ಲದಿದ್ದರೂ ಗುಂಡುಕಲ್ಲಿನಷ್ಟು ಒಂದು ಸುತ್ತು ಹಾಕೊಂಡು ನೆನಪಿಸ್ತೀನಿ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ. ಕತ್ತಲಾದ ಮೇಲೆ ನಮ್ಮನ್ನೆರಳು ಕೂಡ ನಮ್ಮನ್ನ ಹಿಂಬಾಲಿಸಲ್ಲ. ಆದರೆ ಈ ವ್ಯಕ್ತಿಯ ಚರಿತ್ರೆ ಸಾಮಾನ್ಯದಲ್ಲ. ಅಭಿಮಾನದಿಂದ ಹರಸಿದವರ ಸ್ವಪ್ನದಲ್ಲೂ ಇನ್ನೂ ನಿಂತಿಲ್ಲ ಇವರ ಮಾಡಿದ ಕೆಲಸಗಳೆಲ್ಲ. ಅವರೇ 86ರ ಮಾಗಿದ ಮುತ್ಸದಿ MS ಪಾಟೀಲ್. ನಿಮ್ಗೆಲ್ಲ ಇವರು ರಾಜಕೀಯ ನಾಯಕರು, ನಮ್ಮ ಶಾಸಕರು, ನಮ್ಮ ಸಚಿವರು ಅಂತ ಗೊತ್ತು. ಬಟ್ ನಿಮ್ಗಿನ್ನೂ ತಿಳಿದಿಲ್ಲ ಇವರ ಬಾಲ್ಯದ ಗತ್ತು. 1940 ಜುಲೈ 8ಕ್ಕೆ ರಾಯಚೂರು ಜಿಲ್ಲೆಯ ಅಂದಿನ ಛಾವಣಿ, ಇಂದಿನ ಲಿಂಗಸ್ಗೂರು ತಾಲೂಕಿನ ಸರ್ಜಾಪುರಕ್ಕೆ ಬಿಜಾಪುರ ಜಿಲ್ಲೆಯ ನಂದವಾಡಿಗೆಯಿಂದ ಉಳುಮೆ ಮಾಡಲು ವಲಸೆ ಬಂದ ರುದ್ರಗೌಡ ಲೋಕಮ್ಮ ದಂಪತಿಗಳ ವಂಶದ ಕುಡಿ ಸಂಗನಗೌಡ ಬಸಲಿಂಗಮ್ಮ ಸತಿಪತಿಗಳಿಗೆ ಜನಿಸಿದ 5 ಜನ ಮಕ್ಕಳಲ್ಲಿ 4ನೇ ಪುತ್ರನೇ ಈ ಮಲ್ಲನಗೌಡ. ಸಣ್ಣ ವಯಸ್ಸಿನಾಗ ಉಡಾಳ ಹುಡುಗ ಬುದ್ಧಿ ಅಂತೀವಲ್ಲ, ಹಂಗಿದ್ದ ಅನ್ಕೊಂಡ್ರ? ನೋ, ಇವನನ್ನ ಹಿಡಿಯೋಕೆ ಒಂದು ದಂಡೆ ಬೇಕಾಗ್ತಿತ್ತು. ಊರಾಗಿರೋ ಬರೋ ಹುಡುಗರಿಗೆಲ್ಲ ಕರ್ಕೊಂಡು ಮಂತ್ರಿ ಸೇವಕನ ಕತೆ ಹೇಳ್ಕೊಂಡು, ಮತ್ತೊಬ್ಬರು ಮಕ್ಕಳ ಹೆಗಲನ್ನ ಕುದುರೆ ಸವಾರಿ ಮಾಡ್ಕೊಂಡು ರಾಜಂತರ ಆಡೋ ನಡವಳಿಕೆಯಿಂದ ಕಂಡೋರ ಮಕ್ಕಳು ಮೊಣಕಾಲಿಗೆ ಆಗಿರೋ ಗಾಯ ಮನೆಯವರೆಗೂ ಬರ್ತಿತ್ತಂತ ನೋಡ್ರಿ. ಆವಾಗ್ಲೇ ತಂದಿ ಸಂಗನಗೌಡ್ರು ಪತ್ನಿ ಬಸಲಿಂಗಮ್ಮನಿಗೆ ಕಣ್ಣಲ್ಲೇ ಕೊಟ್ಟ ಸೂಚನೆಯಿಂದ ಎಚ್ಚೆತ್ಕೊಳ್ತಾರೆ. ಹಿಂಗ ಆದ್ರ ಪೋಲಿ ಆಗ್ತಾನ ಮನಿತನದ ಮರ್ಯಾದಿ. ನೀ ಇಲ್ಲಿರೋದ್ ಬೇಡ, ನಡಿ ಅಂತ ಮಲ್ಲನಗೌಡ್ರನ್ನ ಮಾವನ ಮನೆ ಕಳಿಸ್ತಾರೆ. ರೋಣ ತಾಲೂಕಿನ ದೊಡ್ಡ ಸಿದ್ದವನ ಹಳ್ಳಿಯ ಹಡಗಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಗದಗ್ ಹಾಗೂ ಲಿಂಗಸ್ಗೂರಿನಲ್ಲಿ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಅಂತ ಪ್ರೌಢ ಶಿಕ್ಷಣವನ್ನ ಮುಗಿಸ್ತಾರೆ. ನಂತರ PUC ಬಳಿಕ ಹೋಗಿದ್ದು ಪ್ರತಿಷ್ಠಿತ ಜ್ಞಾನದ ಪುಸ್ತಕ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಗೆ. ಪದವಿಯಲ್ಲಿ ಹುಡುಗನ ಗತ್ತು ಗಮ್ಮತ್ತು ಅದೇನು ಪರ್ಸನಾಲಿಟಿ ಅಂತೀರಾ, ಆ ಡ್ರೆಸ್ಸಿಂಗ್ ಪರ್ಫೆಕ್ಟ್ ಸೆನ್ಸ್, ಅಬ್ಬಾ. ಕಾಲೇಜಿಗೆ ಹೋಗ್ತಾ ಇದ್ರೆ ಅದೇನೋ ಸರ್ಕ್ ಅಂತ ಒಂದು ಜಲಕ್ ಹೋಯ್ತು ಅಂತೀವಲ್ಲ, ಹಾಗಾಗೋದಂತೆ. ಸ್ನೇಹಿತರೆಲ್ಲರೂ ಹೇಳೋರಂತೆ, ಬಿಸಿಲ್ ನಾಡಿನ ಹುಡುಗ ಒಳ್ಳೆ ಬೆಣ್ಣೆ ಇದ್ದಂಗೆ ಇದೆಯಲ್ಲಪ್ಪ ನೀನು ಅಂತ. ಈಗ್ಲೇ ನೋಡಿ ಆಪಲ್ ತರ ಇದ್ದಾರೆ, ಇನ್ ಆವಾಗ ರಸಗುಲ್ಲ ತರ ಇರೋದ್ರಲ್ಲಿ ನೋ ಡೌಟ್. ಹೀಗಾಗಿ ಪದವಿ ಓದುತ್ತಿರುವಾಗಲೇ ವಿದ್ಯಾರ್ಥಿಗಳ ಒಮ್ಮತದಿಂದ ಇವರನ್ನ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯನ್ನಾಗಿ ಮಾಡಿ ಹೆಗಲಿಗೆ ಹೊತ್ತು ಮೆರೆಸ್ತಾರೆ. ಅಸಲಿಗೆ ಮಲ್ಲನಗೌಡರು ಲೀಡರ್ ಆಗಿದ್ದು ಆವಾಗ್ಲೇ. ನಂತರ ಪದವಿ ಮುಗಿಸಿ LLB ಮಾಡಲು ಆಗಿನ ಕಾಲದಲ್ಲೇ ಹೋಗಿದ್ದು ದೇಶಕ್ಕೆ ಹೆಸರಾದ ಸಾವಿತ್ರಿಬಾಯಿ ಫುಲೆ ಯೂನಿವರ್ಸಿಟಿ ಪೂನಾಕ್ಕೆ ವಕೀಲನೇ ಆಗ್ಬೇಕು ಅಂತ ಆಯ್ಕೆ ಮಾಡಿಕೊಳ್ಳಲು ಸ್ಫೂರ್ತಿನೇ ತಂದೆ ಸಂಗನಗೌಡರು. 1940ರ ದಶಕದಲ್ಲಿ ನಾವಿಂದು ಕೂತ ಜಾಗವೆಲ್ಲ ಕಬ್ಜಾ ಮಾಡಿ ಆಳ್ವಿಕೆ ನಡೆಸಿದ ಹೈದರಾಬಾದ್ ನಿಜಾಮರ ಸಂಸ್ಥಾನದಲ್ಲಿ ಆಳ್ವಿಕೆಗೆ ಒಳಪಟ್ಟ ದಿನಗಳದು. 40% ಭಾಗ ಭೂಮಿ, ತೆರಿಗೆ, ರೈತರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಉಳಿಗಮಾನ್ಯದ ಕಠೋರ ಪರಿಸ್ಥಿತಿಯಲ್ಲಿ ಸುಮಾರು 8-10 ಹಳ್ಳಿಯ ರೈತರಿಗೆ ಹೈದನಾಗಿ ಸಹಾಯಕ್ಕೆ ನಿಂತಿದ್ದು ಸಂಗನಗೌಡರು. ನ್ಯಾಯ, ನೀತಿ, ಕೋರ್ಟು, ಕಚೇರಿ, ತೆರಿಗೆ ಎಲ್ಲದಕ್ಕೂ ಬಡ ರೈತರಿಗೆ ಅಂದು ಸಂಪತ್ತಾಗಿದ್ದು ಸಂಗನಗೌಡರು. ಅವರ ಸಲೀಸಾದ ಹೆಜ್ಜೆ ಗುರುತುಗಳು ಮಗ ಮಲ್ಲನಗೌಡರ ಮೇಲೆ ಬೀರಿದ ಪ್ರಭಾವದಿಂದ ತಂದೆಗೆ ತಕ್ಕ ಮಗನಂತೆ MS ಪಾಟೀಲ್ ಬುದ್ಧಿವಂತ ವಕೀಲನಾಗಿ ಹೊರಬರ್ತಾರೆ. ರಾಯಚೂರಿಗೆ ಬಂದ ವಕೀಲ್ ಸಾಹೇಬರು SV ಪಾಟೀಲ್ ಅವರ ಹತ್ತಿರ ಸೇರಿ ಹಂತ ಹಂತವಾಗಿ ಕೈಗೆತ್ತುಕೊಂಡ ಅದೆಷ್ಟೋ ಫೈಲುಗಳಿಗೆ ಬಡವರಿಗೆ, ರೈತರಿಗೆ ಸೂಕ್ತ ನ್ಯಾಯ ಕೊಡಿಸಿದ ನ್ಯಾಯವಾದಿ ಆಗ್ತಾರೆ MS ಪಾಟೀಲ್. ಮಲ್ಲನಗೌಡರ ತಂದೆ ಸಂಗನಗೌಡರ ಜೊತೆಗೆ ಮತ್ತೊಬ್ಬ ಆತ್ಮ ಸ್ನೇಹಿತನ ನಂಟಾಗುತ್ತೆ. ಅದು ಲಿಂಗಸ್ಗೂರಿನ ಅಂದಿನ ಶಾಸಕ ಸಂಗನಗೌಡರು. ಹೆಸರೊಂದೇ, ಮಾತೊಂದೇ, ಉಸಿರೊಂದೇ, ದೇಹ ಮಾತ್ರ ಬೇರೆ ಬೇರೆ ಎನ್ನುವಂತಹ ಸಂಜ್ಞಾ ಬಾಳ್ಯರಂತಹ ಸ್ನೇಹ ಸಂಬಂಧಕ್ಕೆ ತಿರುಗಬೇಕು ಅಂತ ಶಾಶ್ವತವಾಗಿ ಉಳಿಯಬೇಕೆಂದು ಶಾಸಕ ಸಂಗನಗೌಡರ ಮಗಳು ಗುರುದೇವಿಯನ್ನ ಸ್ನೇಹಿತ ಸಂಗನಗೌಡರ ಪುತ್ರ ಮಲ್ಲನಗೌಡರಿಗೆ ಕೊಡಲು ಸಜ್ಜಾಗ್ತಾರೆ. 1965 ಡಿಸೆಂಬರ್ 18ರಂದು ಮಲ್ಲನಗೌಡರಿಗೆ ಜೋಡಿಯಾಗಿ ಗುರುದೇವಿಯನ್ನ ಗಂಟಾಕಿ ಬೀಗಸ್ತನ ಗಟ್ಟಿ ಮಾಡ್ಕೊಳ್ತಾರೆ. ಸುರಸುಂದರ ಅಂಗ
ಚತುರ ಚೆಲುವ ಹೀರೋ ಲುಕ್ ನಲ್ಲಿ ಇರೋ ಪಾಟೀಲ್ ನ ಕಂಡು ಪೂನಾದಲ್ಲಿ ಚಿತ್ರೀಕರಣ ನಡೆಯುವಾಗ ಅನ್ಯ ಭಾಷೆ ಸಿನಿಮಾಕ್ಕೂ ಅವಕಾಶಗಳು ಸಹ ಒಲಿದು ಬಂದಿತ್ತು. ಪೂನಾದಲ್ಲಿ ಲಾವ್ ಮಾಡಬೇಕಾದಾಗ ಯೂನಿವರ್ಸಿಟಿ ಪಕ್ಕದಲ್ಲಿ ಇದ್ದ ಫಿಲಿಂ ಸಿಟಿಗೆ ಆಗಾಗ ಚಿತ್ರೀಕರಣ ನೋಡಲು ಸ್ನೇಹಿತರ ಜೊತೆಗೆ ಹೋಗೋರಂತೆ. ಬಾಲಿವುಡ್ ನ ಪ್ರಸಿದ್ಧ ನಟ ಜಲಾಲ್ ಅಘಾನ ಪರಿಚಯ ಸಹ ಆಗುತ್ತೆ. ದೇಕೋ ಏಕ್ ಚಾನ್ಸ್ ಅಂದಿದ್ದು ಉಂಟು, ಬಟ್ ಇವರ ಆಸಕ್ತಿ ಸಿನಿಮಾ ಕಡೆಗೆ ಹೋಗ್ಲಿಲ್ಲ. ಬಟ್ ರೀಲ್ ನಲ್ಲಿ ಹೀರೋಗಿಂತ ರಿಯಲ್ ಹೀರೋ ತರ ಬದುಕಿದ ಯುವಕ ಅಂದಿನ ದಿನಗಳಲ್ಲೇ 5,000 ರೂಪಾಯಿ ಕೊಟ್ಟು ಒಂದು ಬುಲೆಟ್ ನ ಖರೀದಿ ಮಾಡ್ತಾರೆ. ಆ ಬುಲೆಟ್ ನಲ್ಲಿ ಕೂತು ತಯಾರಾಗಿ ದಡ್ಡ 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 ಅಂತ ಹೋಗ್ತಿದ್ರೆ ಕೋನ್ ಬಾವುನೆ ಹೀರೋ ವಕೀಲ್ ಸಾಬ್ ಕ್ಯಾ ಅನ್ನೋರಂತೆ. ಅಂತಹ ರಿಯಲ್ ವರ್ಚಸ್ ನಲ್ಲಿ ಬದುಕಿದ ಹುಡುಗ ನಂತರ ಸ್ನೇಹಿತರ ಜೊತೆ ಟೂರ್ ಹೋಗ್ಬೇಕಾದ್ರೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ ನ ತಗೊಂಡು ಸ್ನೇಹಿತರೆಲ್ಲರೂ ಹಣ ಸೇರಿಸಿ ಕಾರ್ ನಲ್ಲಿ ಟೂರಿಗೆ ಹೋಗ್ತಾರಂತೆ. ನೋಡಿ, ಬರೀ ಅಷ್ಟಕ್ಕೆ ನಿಂತರೆ ಸರಿಯಾಗಲ್ಲ, ಒಂದ್ಸಾರಿ ಬೆಳ್ಳಿ ಪರದೆಗೆ ಬಂದ್ಬಿಡಿ ಅಂತ ಕನ್ನಡದ ಹಿರಿಯ ನಟ ಅನಂತ್ ನಾಗ್ ಅವರ ಕರೆಗೆ ಹೋದ MS ಪಾಟೀಲ್ ಬೆಳದಿಂಗಳ ಬಾಲೆ 1999ರಲ್ಲಿ ಬಿಡುಗಡೆಯಾದ ಪ್ರತಿಭಟನೆ ಸಿನಿಮಾದಲ್ಲಿ ನಟನೆ ಸಹ ಮಾಡಿ ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ ನಟ MS ಪಾಟೀಲ್. ಮಾಡೋದೇ ಒಳ್ಳೇದು. ಡಿಸ್ಮಿಸ್ ಮಾಡ್ತಕ್ಕಂತ ಮಟ್ಟಕ್ಕೆ ಹೋಗೋದು ಸರಿಯಲ್ಲ. ಅವನಿಂದ ನಮ್ ಕಂಪ್ನಿಗೆ ಎಷ್ಟೋ ಒಳ್ಳೇದಾಗದೆ. ಏನೋ ಕೆಟ್ಟಗಳಿಗೆ ಇಂಥ ಘಟನೆ ನಡೆದೋಯ್ತು, ತಿತ್ಕೊಳಕ್ಕೆ ಒಂದು ಅವಕಾಶ ಮಾಡ್ಕೊಡೋಣಲ್ಲ. ಇದುವರೆಗೂ ಪತ್ತೆ ಇಲ್ವೇ? ಎಲ್ಲಿ ಹೋಗಿರ್ಬೋದು? ಅವನೀಗ ಅಲ್ಲಿ ಕಂಬಿ ಎಣಿಸ್ತಿದ್ದಾನೆ. ಹೌದಾ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಹೊಸದಾಗಿ ಬಂದಿರೋ ತಹಸೀಲ್ದಾರ್. ನಮಸ್ಕಾರ. ನಮಸ್ಕಾರ. ಸರ್ಕಾರ ಬರ್ಬೇಕು ಬರ್ಬೇಕು. ಏಯ್, ನಿಮ್ ಜಗಳ ಎಲ್ಲ ಆಮೇಲೆ ಇತ್ಯರ್ಥ ಮಾಡ್ತೀನಿ, ಹೋಗ್ರೋ. ತಾವು ಕುಡಿಯೋಕೆ ತಿನ್ನೋಕೆ ಏನಾದ್ರೂ? ನನಗೇನು ಬೇಡ, ನಾನೇನು ತಗೊಳ್ಳೋದು ಇಲ್ಲ. ಸರ್, ಈ ಹಳ್ಳಿಗೆ ಸಂಬಂಧಪಟ್ಟಿದ ಫೈಲು. ನಾನೀಗ ಇಲ್ಲಿ ಬಂದಿರೋ ಉದ್ದೇಶ, ಈ ಗ್ರಾಮ ಪಂಚಾಯತಿಗೆ ಮೀಸಲಾತಿ ಬಂದಿದೆ. ಆ ಕಾನೂನಿನ ಪ್ರಕಾರ ಒಬ್ಬ ಹಿಂದುಳಿದ ವರ್ಗದ ಸದಸ್ಯನ ಆಯ್ಕೆ ಮಾಡಿ ಚೇರ್ಮನ್ ಮಾಡಲೇಬೇಕಾಗಿದೆ. ಲೈಕ್ ತಗೊಳ್ಳಿದಣಿ. ನನಗಲ್ವೋ, ಸರ್ಕಾರ ದಣಿಯವ್ರು ಕೊಡೋ. ನನಗೆ ಬೇಡಪ್ಪ. ಯಾರು ನೀನು? ನನ್ ಬಸವ ಅಂತ ಬುದೆ. ಇಲ್ಲೇನ್ ಮಾಡ್ತಿದ್ಯಾ? ಕಸ ಗಿಸ ಗುಡ್ಸ್ಕೊಂಡ್ರಿ ಬುದೆ. ಹೌದಾ? ಅಂದ ಹಾಗೆ ಶಿವಣ್ಣವ್ರೆ, ಈ ಹಳ್ಳಿಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿ ಯಾರಿದ್ರೆ ಹೇಳಿ, ಚುನಾವಣೆಗೆ ಅವ್ರನ್ನ. ಈ ಊರಲ್ಲಿ ನನ್ನ ವಿರುದ್ಧ ಚುನಾವಣೆ ನಿಲ್ಲುವಂತ ಜನ ಯಾರು ಇಲ್ಲ ಬುದ್ಧಿ. ಹಾಗಲ್ಲ ಶಿವಣ್ಣವ್ರೆ, ಈಗ ಮೀಸಲಾತಿ ಬಂದಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ಆ ಅಭ್ಯರ್ಥಿನ ಮಾಡಲೇಬೇಕು. ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಹೇಳಿ. ಬುದ್ಧಿ, ಈ ನಮ್ಮ ಬಸವ ಇವನಲ್ಲ, ಇವನು ಹಿಂದುಳಿದ ವರ್ಗಕ್ಕೆ ಸೇರಿದವನೇ. ಬಹಳ ನಿಯತ್ತಾದ ಮನ್ಸ. ಇವನ್ನೇ ಯಾಕೆ ನಾವ್ ಈ ಸ್ಥಾನಕ್ಕೆ ಚೇರ್ಮನ್ ಮಾಡಬಾರ್ದು? ಏನಪ್ಪ ಬಸವ, ಚೇರ್ಮನ್ ಆಗ್ತೀಯೋ? ಬ್ಯಾಡ ದಣಿ, ಇವೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ಒಪ್ಕೊಡೋ ಬಸವ. ಬಸವ ಹೂ ಅಂದ್ರೆ ಚುನಾವಣೆನೇ ಇಲ್ಲ. ಈಗ ನಿಮ್ಮೂರ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಬಸವನನ್ನ ಈ ಗ್ರಾಮ ಪಂಚಾಯತಿಯ ಸದಸ್ಯನನ್ನಾಗಿ ಮಾಡಿದೆ, ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷನನ್ನಾಗೂ ಮಾಡಿದೆ. ಇದಕ್ಕೆ ನಿಮ್ ಶಿವಣ್ಣವರ ಒಪ್ಪಿಗೆನೂ ಇದೆ. ನಿಮ್ಗೆಲ್ರಿಗೂ ಒಪ್ಪಿಗೆ. ನಟನೆ ನಂತರ ರಾಜಕೀಯ ನಾಯಕರಾಗಿ ಅಖಾಡಕ್ಕಿಳಿದ MS ಪಾಟೀಲ್ 1973ರಲ್ಲಿ ರಾಯಚೂರು ಜಿಲ್ಲಾ ಕೋಆಪರೇಟಿವ್ ಸಂಘದ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಸಹಕಾರವಾಗುವ ನಿಟ್ಟಿನಲ್ಲಿ ರಾಯಚೂರಿನ ತೀನ್ಖಂದಿಲ್ ಬಳಿ ಜನತಾ ಬಜಾರ್ ಸ್ಥಾಪನೆ ಮಾಡಿದ ಕೀರ್ತಿ ಇವರದು. 1974ರಲ್ಲಿ ಸಹಕಾರ ಸಂಘದ ಸದಸ್ಯರಾಗಿ ಬೆಂಗಳೂರಿನಿಂದ ರಾಜ್ಯದ ಸಹಕಾರ ಮಂಡಳಿಯ ನಿರ್ದೇಶಕರಾಗಿ ಜಿಲ್ಲೆಯನ್ನ ಪ್ರತಿನಿಧಿಸಿದ ಪಾಟೀಲ್ ರೈತರಿಗೆ ಸಹಾಯವಾಗುವಂತಹ ಕೃಷಿ ಸಲಕರಣೆಗಳನ್ನ, ಸಾಲ ಸೌಲಭ್ಯಗಳನ್ನ ಯೋಗ್ಯ ದರದಲ್ಲಿ ವಿತರಿಸುವ ಮೂಲಕ ರೈತ ಬಂಧು ಆಗ್ತಾರೆ. ಅದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಬೇರು ಬಿಟ್ಟಿದ್ದ ರಾಮಕೃಷ್ಣ ಹೆಗಡೆ, ದೇವೇಗೌಡರು, SR ಬೊಮ್ಮಾಯಿ, JH ಪಟೇಲ್ ಸಾರಥ್ಯದಲ್ಲಿ ಕಟ್ಟಿದ ಜನತಾ ಪಕ್ಷಕ್ಕೆ 1977ರಲ್ಲಿ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಇಡೀ ರಾಯಚೂರು ಹಾಗೂ ಕಲಬುರಗಿ ವಿಭಾಗದಲ್ಲಿ ಜನತಾ ಪಕ್ಷದ ಬೀಜವನ್ನ ಹೆಮ್ಮರದಂತೆ ಮಾಡಿ ಅದರ ಅಸ್ತಿತ್ವವನ್ನ ಉಳಿಸಿ ಬೆಳೆಸಿದ್ದು MS ಪಾಟೀಲ್. ಪಕ್ಷ ಸಂಘಟನೆ ಇವರ ಸಾವಧಾನದ ಸ್ವಭಾವ ಕಂಡು 1980ರಲ್ಲಿ ಘಟಾನುಘಟಿಗಳ ವಿರುದ್ಧ ರಾಯಚೂರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಬಟ್ ಅಂದು ಕಾಂಗ್ರೆಸ್ ಪಕ್ಷದ ಕರಾಮತ್ತಿಗೆ ಸೋಲನ್ನ ಸಹ ಉಣುತ್ತಾರೆ. ಸೋತೆ ಅಂತ ಮೌನ ವಹಿಸದ ಮಲ್ಲನಗೌಡ ಪಾಟೀಲ್ ಐ ಡೋಂಟ್ ಕೇರ್ ಎಂದು ಬಲವಾದ ಪಕ್ಷ ಬೆಳವಣಿಗೆಯಲ್ಲಿ ಮತ್ತೆ ತೊಡಗುತ್ತಾರೆ. 1983ರಲ್ಲಿ ನಗರಾಭಿವೃದ್ಧಿಯ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾಗಿ ಬಲಿಷ್ಠರಾದ ಪಾಟೀಲ್ ಸಾಹೇಬರು 1985ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ವಿಧಾನಸಭೆಯ ಚುನಾವಣೆಯಲ್ಲಿ
ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಅವಕಾಶ ಸಿಗುತ್ತೆ. ಪ್ರಚಾರಕ್ಕೆ ಹೋದ ಪಾಟೀಲ್ ಒಂದೊಂದ್ ಸಾರಿ ಯೋಚನೆ ಮಾಡೋರಂತೆ, ಒಂದ್ಸಾರಿ ಸೋಲಾಗಿತ್ತಲ್ಲ ಎಂಬ ಬುಗುಲು ಸಹ ಇತ್ತಂತೆ. ಸೊ ಅನುಮಾನದಿಂದಲೇ ಹೆಜ್ಜೆ ಇಡ್ತಾರೆ. ಆಗ ಅಲ್ಲಿದ್ದ ವಾತಾವರಣ ಜಾತಿ ರಾಜಕಾರಣ. ಕುಷ್ಟಗಿಯಲ್ಲಿ ಹಣ ಹೆಂಡದ ಹೊಳೆ ಹರಿತಿದೆ ಅಲ್ಲಣ್ಣ ಎಂದ ಕಿವಿ ಮಾತುಗಳು ಬೀಳ್ತವೆ. ಇನ್ನು ನಾವಿಲ್ಲಿ ಶಾಸಕ ಆಗ್ತೀನಾ ಅಂತ ಅನುಮಾನ ಹುಟ್ಟುತ್ತೆ. ಬಟ್ ಇದ್ಯಾವುದನ್ನ ಲೆಕ್ಕಿಸದೆ ಪಾಟೀಲ್ ತನ್ನ ರಿಯಾಲಿಟಿ ಹೆಜ್ಜೆಯನ್ನ ಇಡ್ತಾರೆ. ಪಾಟೀಲ್ ಪವರ್ ಕಂಡು ಜನ ಜಾತಿ ಮತ ಎನ್ನದೆ ಒಗ್ಗಟ್ಟಾಗಿ ವಿದ್ಯಾವಂತ ವಕೀಲನ್ನ ಆರಿಸಿ ತರೋಣ, ಕ್ಷೇತ್ರಕ್ಕೆ ಸೂಕ್ತ ನ್ಯಾಯ ಸಿಗುತ್ತೆ ಎಂದು ಆಲೋಚಿಸಿದ ಜನ ಕೊಟ್ಟ ಆಶೀರ್ವಾದದಿಂದ 9,085 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸುತ್ತಾರೆ. ಕುಷ್ಟಗಿಯಲ್ಲಿ ಹನಿ ನೀರಿಗಾಗಿ ಹಪ್ಪಿಸುತ್ತಿದ್ದ ಜನರಿಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮತ್ತು ಆಲ್ಮಟ್ಟಿಯಿಂದ ಇಲಕಲ ಮಾರ್ಗವಾಗಿ ಬಹುದೊಡ್ಡ ಯೋಜನೆಯನ್ನ ಪೂರ್ಣಗೊಳಿಸಿ ನೀರ್ ಕೊಟ್ಟು ನಮ್ಮಪ್ಪ ಯಪ್ಪ ಪುಣ್ಯಾತ್ಮ ಅಂತ ಹರಸಾಹಸ ಪಟ್ಟು ನೀರ್ ಕೊಟ್ಟ ಭಗೀರಥನಿಗೆ ಜನ ಹರಸಲು ಶುರು ಮಾಡ್ತಾರೆ. 1985ರಲ್ಲಿ ಒಕ್ಕರಿಸಿದ ಕಾಲರಾಗೆ ಸರಿಯಾದ ಆಸ್ಪತ್ರೆ ಇಲ್ಲದೆ, ವೈದ್ಯರಿಲ್ಲದೆ ಪ್ರಾಣಾಂತಿಕದ ಸಮಯದಲ್ಲಿ ವೈದ್ಯರನ್ನ ನೇಮಕ ಮಾಡಿ ಸ್ವತಃ ಅವರೇ ಜನರನ್ನ ಚಿಕಿತ್ಸೆ ನೀಡಿ ಹಗಲು ರಾತ್ರಿ ಶ್ರಮಿಸಿ ವೈದ್ಯಕೀಯ ಸೇವೆ ಒದಗಿಸಿ ಹಲವು ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿದ್ದು MLA ಪಾಟೀಲು. ಕನಕನಾಲ ಪ್ರಾಜೆಕ್ಟ್ ಮಾಡಿ ಗಂಗಾ ಕಲ್ಯಾಣ ಯೋಜನೆಯನ್ನ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತೆ ಯಶಸ್ವಿಯಾಗಿ ಅಂದಿನ ಕಾಲದಲ್ಲೇ ಕುಷ್ಟಗಿ ತಾಲೂಕೆ ಮಾದರಿಯಾಗುವಂತೆ ದಾಖಲೆ ಮಾಡಿದ್ದು ಇಂದಿಗೂ ಪಾಟೀಲ್ಗೂ ಸಲ್ಲುತ್ತೆ. ಸುಗಮ ಸಂಚಾರಕ್ಕೆ ರಸ್ತೆ, ಡಾಂಬರೀಕರಣ, ಬಸ್ ನಿಲ್ದಾಣ, ಡಿಪೋಗಳನ್ನ ಮಾಡಿದ ಪಾಟೀಲರ ಕಾರ್ಯ ಜನಮಾನಸದಲ್ಲಿ ಅಚ್ಚು ಹಾಕಿಸಿದಂತೆ ಇಂದಿಗೂ ಇದೆ ನೋಡಿ. ಇದಪ್ಪ ರಾಜಕೀಯ ನಾಯಕ ಅಂದ್ರೆ. ರಾಜಕೀಯದಲ್ಲಿ ಚತುರರು ಸೇರಿ ಚದುರಂಗ ರಚಿಸಿ ಅಧಿಕಾರ ಹಿಡಿಯುವುದರಲ್ಲಿ ಸಫಲರಾಗುವುದು ಇಂದಿನ ರಾಜಕಾರಣ. ಬಟ್ ಬಂಡೆ ಮೇಲಿನ ಶಾಸನದಂತೆ ಕೆಲಸಗಳನ್ನ ಮಾಡಿ ಶಾಶ್ವತ ಜನರ ಮನಸ್ಸಿನಲ್ಲಿ ಉಳಿದು ಜನನಾಯಕನ ಕಾಯಕ ಹೇಗೆ ಇರಬೇಕು ಎಂದು ತೋರಿಸಿಕೊಟ್ಟಿದ್ದು ಮಾಗಿದ ಮುತ್ಸದಿ ಪಾಟೀಲ್ ಅವರ ರಾಜಕಾರಣ. ನಂತರ 1989ರಲ್ಲಿ ರಾಯಚೂರು ವಿಧಾನಸಭೆಗೆ ಸ್ಪರ್ಧಿಸಲು ಬಂದ ಪಾಟೀಲ್ಗೆ ಇಲ್ಲಿ ಪಾಟೀಲ್ ಗೆಲುವು ಕಷ್ಟ. ಜನತಾ ಪಕ್ಷ ಬರಲ್ಲ. 40% ಮತ ಇಂದಿರಾ ಕಾಂಗ್ರೆಸ್ಗೆ ಡೆಪಾಸಿಟ್ ಇದೆ. ಅಂಥದ್ರಲ್ಲಿ ಗೆಲುವು ಹಿಂಗ ಮಾತುಕತೆ ನಡೆದಿತ್ತು. ಅದಕ್ಕೆ ಕಾರಣ 1967ರಿಂದ 83ರ ಅವಧಿಯಲ್ಲಿ ಇಬ್ಬರು ನಾಯಕರನ್ನ ಹೊರತುಪಡಿಸಿದ್ರೆ ರಾಯಚೂರಿನಲ್ಲಿ ಗೆಲುವು ಸಾಧಿಸಿದವರೆಲ್ಲರೂ ಮುಸ್ಲಿಂ ಸಮುದಾಯದ ನಾಯಕರೇ. ಬಟ್ ಪಾಟೀಲ್ ಪ್ರಚಾರಕ್ಕಿಳಿದಾಗ ಅವರ ಹಿಂದಿನ ದಾಖಲೆ ಅರಿತ ಮತದಾರರು ಅವರ ಓಣಿಯಲ್ಲಿ ಬಂದಾಗ, ಅವರ ನಗರದಲ್ಲಿ ಬಂದಾಗ ಗಲ್ಲಿ ಗಲ್ಲಿಯಲ್ಲಿ ಚಾಪೆ ಹಾಸಿ ತಿಂಡಿ ತಿನ್ನಿಸಿ ನಮ್ಮನ್ನ ಕೈ ಬಿಡಬೇಡ್ರಿ ವಕೀಲ್ರ ಎಂದು ಭರವಸೆ ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಉಮರ್ ವಿರುದ್ಧ 3,126 ಮತಗಳ ಅಂತರದ ಗೆಲುವು ತಂದುಕೊಟ್ಟಿದ್ರು. ಜನರಿಗೆ ಕೊಟ್ಟ ಮಾತಿನಂತೆ ಗೆದ್ದು ಗುದ್ದಾಡಲು ಹೋಗಿದ್ದು ತುಂಗಭದ್ರಾ ಎಡದಂಡೆಯ ಕಾಲುವೆ ದುರಸ್ತಿಗಾಗಿ ಹೊಡೆದು ಪೋಲಾದ ಕಾಲುವೆಯಿಂದ ಕೊನೆಯ ಭಾಗದ ರೈತರಿಗೆ ಬೇಸಾಯ ಇಲ್ಲದೆ ಬೇಸತ್ತ ರೈತರಿಗೆ ಕಾಲುವೆ ಮಧ್ಯೆ ಗೇಟ್ ಗಳನ್ನ ಸ್ಥಾಪಿಸಿ ರೈತರಿಗೆ ನೀರ್ ಹರಿಸಿದ ಹರಿಕಾರ ಈ ಪಾಟೀಲ್. ರಾಯಚೂರಿನ ಕೊಳಚೆ ಪ್ರದೇಶದ ಜನರಿಗೆ ಆಶ್ರಯ ನೀಡಿ ನಗರದಲ್ಲಿ ರಸ್ತೆಗಳನ್ನ ಮಾಡಿ ಬೀದಿ ದೀಪಗಳನ್ನ ಅಳವಡಿಸಿ ಏತ ನೀರಾವರಿಗೆ ಗಮನ ಹರಿಸಿ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸಿ ಜನಮನದಲ್ಲಿ ಉಳಿಯುವಂತೆ ಕೆಲಸ ಮಾಡಿ ವಿರೋಧ ಪಕ್ಷದ ನಾಯಕರಿಗೂ ಸಹ ಮೆಚ್ಚುವಂತ ಕೆಲಸ ಮಾಡಿದ ಪಾಟೀಲ್ ಕಾರ್ಯಗಳನ್ನ ಕಂಡು ಮತ್ತೆ 1994ರ ಚುನಾವಣೆಯಲ್ಲಿ ಜಾತಿ ಮತ ಎನ್ನದೆ ಶತ್ರುತ್ವ ಮರೆತು ಮಿತ್ರರಂತೆ ಬೆಂಬಲಿಸಿದ ರಾಯಚೂರು ಜನ ಮತ್ತೆ ಭರ್ಜರಿ ಗೆಲುವು ತಂದುಕೊಡ್ತಾರೆ. ಎರಡನೇ ಬಾರಿಗೆ ರಾಯಚೂರು ಶಾಸಕರಾದ ಸಂದರ್ಭದ ದಿನಗಳಲ್ಲಿ ಜಿಲ್ಲೆಯಲ್ಲಿ ನಕ್ಸಲಿಯರ ಆಗಮನವಾಗಿತ್ತು. ಬೇರೆ ಬೇರೆ ಗಡಿ ಭಾಗದಲ್ಲಿ ನಡೆಯುವ ನಕ್ಸಲಿಯರ ಹಾವಳಿ ಜಿಲ್ಲೆಗೆ ಒಕ್ಕರಿಸಿತ್ತು. ಪೊಲೀಸ್ ಮತ್ತು ನಕ್ಸಲಿಯರ ನಡುವೆ ಗುಂಡಿನ ಚಕಮಕಿ, ಬಾಂಬ್ ದಾಳಿ ಸಹ ಆಗುತ್ತೆ. ರಾಯಚೂರು ಜಿಲ್ಲೆ ಅಂದ್ರೆ ಭಯದ ವಾತಾವರಣದಿಂದ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಬಿಕೋ ಅಂತಿತ್ತು ನೋಡಿ. ಆ ಸಂದರ್ಭದಲ್ಲಿ ಜನರನ್ನ ರಕ್ಷಿಸಲು ವಕೀಲನಾಗಿ, ಒಬ್ಬ ಶಾಸಕನಾಗಿ, ಇನ್ನು ಅದೇ ಸಂದರ್ಭದಲ್ಲಿ ಜವಳಿ ಖಾತೆ ಸಚಿವರಾಗಿದ್ದ ಪಾಟೀಲ್ ನಕ್ಸಲರ ಅಟ್ಟಹಾಸವನ್ನ ತಡೆಗಟ್ಟಲು ತೊಡೆತಟ್ಟಿ ನಿಂತು ಯಾಪಲ್ದಿನಿ ಬಳಿ ಪೊಲೀಸ್ ಠಾಣಾ ಸ್ಥಾಪಿಸಿ ಡೊಂಗಾಪುರದಲ್ಲಿ ಪೊಲೀಸ್ ಚೌಕಿಯನ್ನ ಮಾಡಿ ಹಗಲು ರಾತ್ರಿ ಪೊಲೀಸ್ ಇಲಾಖೆಯೊಂದಿಗೆ ಕಾವಲು ಕಾದು ನಕ್ಸಲರ ದಂಡನ್ನ ಹೊಡೆದೋಡಿಸುವ ಹೋರಾಟ ಮಾಡಿ ಜನರನ್ನು ರಕ್ಷಿಸಲು ನಿಂತ ಹಮ್ಮೀರ MS ಪಾಟೀಲ್ ಎಂಬ ಶೂರ. 1994ರಿಂದ 96ರವರೆಗೆ ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. 1998ರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ ಪಾಟೀಲ್ 2001ರಲ್ಲಿ ಲೋಕಶಕ್ತಿ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ನಂತರ 2007ರಲ್ಲಿ ಸಮಾಜವಾದಿ ಪಕ್ಷದ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ ಪಾಟೀಲ್ ಸಾಹೇಬರು
ತಮ್ಮ ಅಧಿಕಾರದ ಅವಧಿಯಲ್ಲಿ ಒಬ್ಬ ವಿದ್ಯಾವಂತ ಶಾಸಕರಾಗಿ, ಸಚಿವರಾಗಿ ಪ್ರೌಢಶಾಲೆಗಳನ್ನ, ಸರ್ಕಾರಿ ಪದವಿ ಕಾಲೇಜುಗಳನ್ನ ನಿರ್ಮಾಣ ಮಾಡಿ, ಎಡೆದೊರೆ ನಾಡಿಗಿದ್ದ ನೀರಿನ ಯೋಜನೆಗಳನ್ನ ಅನುಷ್ಠಾನ ಮಾಡಿ, 28 ಕೋಟಿ ರೂಪಾಯಿ ಅನುದಾನ ತಂದು ಮನೆ ಮನೆಗೆ ಪೈಪ್ಲೈನ್ ಅನ್ನ ಮಾಡಿ ನೀರು ನೀಡಿದ ಇವರ ಕಾರ್ಯ ಇಂದಿಗೂ ಜನರು ಮರೆತಿಲ್ಲ ಕಣ್ರಿ. ಜನರ ಉಸಿರು ಪಾಟೀಲ್ ಎಂಬ ಹೆಸರಿಗೆ ಇವತ್ತಿಗೂ ಹರಸುತ್ತಿದೆ. ಅವರ ಅವಧಿಯಲ್ಲಿ ಗಲಾಟೆ ಗೊಂದಲಕ್ಕೆ ಅನ್ವಯ ನೀಡದೆ ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತದ ಸ್ನೇಹ ಬೆಳೆಸಿ ನಾವೆಲ್ಲರೂ ಒಂದೇ ಎಂಬ ಪ್ರೇರಣೆಗೆ ಸಾಕ್ಷಿಯಾದವರು MS ಪಾಟೀಲ್. ನವೋದಯ ಮಾದರಿ ಶಾಲೆಗಳ ಸ್ಥಾಪನೆ, ಕೊಂಚದ್ರಲ್ಲೇ ಗುಲ್ಬರ್ಗಕ್ಕೆ ಹೋಗಬೇಕಾದ ಓಪೆಕ್ ಆಸ್ಪತ್ರೆಯನ್ನ ಮುಖ್ಯಮಂತ್ರಿ ಬಂಗಾರಪ್ಪನವರ ಮನವೊಲಿಸಿ ಸಹಕಾರ ಸಚಿವರಾದ KH ಪಾಟೀಲ್ ಅವರ ಬೆನ್ಬಿದ್ದು 70 ಎಕರೆ ಜಾಗದಲ್ಲಿ 500 ಹಾಸಿಗೆಯುಳ್ಳ ಓಪೆಕ್ ಆಸ್ಪತ್ರೆ ಇಂದು ರಾಯಚೂರಿನಲ್ಲಿ ತಲೆ ಎತ್ತಿ ನಿಂತಿರಲು ಕಾರಣರಾದ ರೂವಾರಿ MS ಪಾಟೀಲ್ ಎಂಬ ಮಂತ್ರಿ. ಹೋ, ಟೈಮ್ ಆಯ್ತಾ? ಹೇಳ್ತಾ ಸಮಯವಾಗಿದ್ದೆ ಗೊತ್ತಾಗ್ಲಿಲ್ಲ ನೋಡಿ. ಇವರ ಅಭಿವೃದ್ಧಿಯ ಹೆಜ್ಜೆಗಳನ್ನ ಹೇಳ್ತಾ ಹೋದ್ರೆ ದಿನವಿಡೀ ಅಲ್ಲ, ವರ್ಷವಿಡೀ ಸಾಕಾಗಲ್ಲ. ಸಮುದ್ರದ ಅಲೆಗಳಂತೆ ಇವರ ಕೆಲಸಗಳು. 6 ದಶಕಗಳು ಇವರ ರಾಜಕೀಯ ಪಯಣ ಜನರಿಗಾಗಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ದಾರಿ ಎರೆದ MS ಪಾಟೀಲ್ ಅವರ ನಡಿಗೆ ಇಂದು ನಡೆದಿದೆ 86ರ ವಸಂತದೆಡೆಗೆ. ವಕೀಲರಾಗಿ, ಶಾಸಕರಾಗಿ, ಸಚಿವರಾಗಿ, ಉಪಸಭಾಪತಿಗಳಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತ ನೆಲೆ ಹೂರಿದ ರಾಜ್ಯ ಕಂಡ ಧೀಮಂತ ನಾಯಕ, ಮಾಗಿದ ಮುತ್ಸದಿಯೇ MS ಪಾಟೀಲ್. ಪಾಟೀಲರಿಗೆ 3 ಮಕ್ಕಳು, ಗಿರೀಶ್, ಮಹೇಶ್, ಜಗದೀಶ್. ಎಲ್ಲವೂ ಈಶನ ಸಾರದಿಂದ ಪ್ರಸ್ತುತಪಡಿಸಿದ ಮಕ್ಕಳು ಸಹ ಇಂದಿಗೂ ಜನಮಾನಸದಲ್ಲಿ ಕಲಿತಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದರೆ ಪಾಟೀಲ್ ವಂಶದ ಕುಡಿ ನಿಮ್ಮೊಂದಿಗೆ ಹೆಜ್ಜೆ ಹಾಕಲು ಸಿದ್ಧರಾಗಿದ್ದಾರೆ. ನಿಮ್ಮ ಸೇವೆಗೆ ನಾವೆಂದು ಬದ್ಧ ಎಂದು ನಿಂತಿರುವವರಿಗೆ ನಿಮ್ಮ ಅಪ್ಪಣೆ ಬೇಕಾಗಿದೆ ಅಷ್ಟೇ. ಇಷ್ಟೆಲ್ಲ ಬೆಳವಣಿಗೆಗೆ ಸದಾ ಬೆಂಗಾವಲಾಗಿ ನಿಂತ ಪಾಟೀಲ್ ಮಡದಿಯ ಪ್ರೀತಿ ಮರೆಯಾಗಿದ್ದು ನುಂಗಲಾರದ ನೋವು ತಂದಿದೆ. ಬಟ್ ಆ ನೋವನ್ನ ಮರೆಸಲು ಸದಾ ಅಕ್ಕರೆಯಿಂದ ಕಂಡ ಮಕ್ಕಳು, ಸೊಸೆಂದ್ರು, ಮೊಮ್ಮಕ್ಕಳು ಪ್ರತಿ ಹಂತದಲ್ಲೂ ಜೋಪಾನ ಮಾಡುತ್ತಿದ್ದಾರೆ. ಸಾರ್ವಜನಿಕರಿಂದ ಇಂದಿಗೂ ಸಿಗುತ್ತಿರುವ ಪ್ರೀತಿ ಶಾಶ್ವತವಾಗಿ ಉಳಿದಿದೆ. ಇಷ್ಟು ಸಾಕು ಈ ಜೀವಕ್ಕೆ ಅಂತ ವಿಶ್ರಾಂತಿಯಲ್ಲಿ ದಿನ ದೂಡುತ್ತಿದ್ದಾರೆ MS ಪಾಟೀಲ್. ಪಾಟೀಲ್ ಅಂದ್ರೆ ಸಮಯ, ಸಮಯ ಅಂದ್ರೇನೆ ಪಾಟೀಲ್. ಸಚಿವರಾಗಿದ್ರು, ಶಾಸಕರಾಗಿದ್ರು, ಪ್ರತಿ ಹಂತದಲ್ಲೂ ಸಮಯ ಪ್ರಜ್ಞೆಯ ಶಿಸ್ತು, ಸಂಯಮ ನಿಯಮಗಳನ್ನ ಪಾಲಿಸಿದ ಏಕೈಕ ರಾಜಕಾರಣಿ MS ಪಾಟೀಲ್. ಕೊಟ್ಟ ಮಾತಿನಂತೆ ಜನರೊಂದಿಗೆ ಸಮಯಕ್ಕೆ ಹಾಜರಾಗುವ ಗಾಂಭೀರ್ಯದ ವ್ಯಕ್ತಿತ್ವದ ನಾಯಕ MS ಪಾಟೀಲ್. ಪಾಟೀಲ್ ಅವರಿಗೊಂದು ಆಸೆ ಇದೆ. ಏನ್ ಗೊತ್ತಾ? ನಾನಿದ್ದ ಸಮಯದಲ್ಲಿ ಜನರಿಂದ ತುಂಬಿ ತುಳುಕುತ್ತಿದ್ದ ಈ ಮನೆ ಮತ್ತೆ ಅದೇ ರೀತಿ ತುಂಬಿ ತುಳುಕಬೇಕು, ಸದಾ ಜನರ ಆಗಮನವಾಗುತ್ತಿರಬೇಕು ಅಂತ. ಅದಕ್ಕೆ ನಿಮ್ಮ ಅಪ್ಪಣೆ ಬೇಕು, ನೀವು ಬೆಂಬಲಿಸಬೇಕು ಅಷ್ಟೇ. 86ರ ಮಾಗಿದ ಮುತ್ಸದಿಗೆ ಅಭಿನಂದಿಸೋಣ. ಅವರು ತುಂಬು ಕುಟುಂಬದೊಂದಿಗೆ ಸದಾ ಹೀಗೆ ನಗ್ತಾ ಇರಲಿ ಎಂದು ಹರಸೋಣ. ಇಂತಿ ನಿಮ್ಮ ಶಶಿಕುಮಾರ್ ಲಕ್ಷ್ಮಿ.